ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಈಗ ಈ ಒಂದು ಪೋಸ್ಟರು ತುಂಬಾ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಈ ಒಂದು ಅಪ್ಡೇಟು ಡೆವಿಲ್ ಟೀಮ್ ಅವರು ನಿಜವಾಗ್ಲೂ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ಯಾನ್ಸ್ಗೆಲ್ಲ. ಆ್ಯಂಡ್ ಈ ಒಂದು ಪೋಸ್ಟರ್ ರಿಲೀಸ್ ಆಗ್ತಿದ್ದಂಗೆ ತುಂಬಾ ವೈರಲ್ ಆಗಿರುವಂಥದ್ದು. ಆ್ಯಂಡ್ ಈ ಒಂದು ಪೋಸ್ಟರ್ ಬಗ್ಗೆ ತುಂಬ ಒಂದು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಇಷ್ಟು ದಿನ ನಾವೇನು ಕಾಯ್ತಾ ಇದ್ವಿ ಡೆವಿಲ್ ಒಂದು ಅಪ್ಡೇಟ್ಗೆ. ಆ್ಯಂಡ್ ಪ್ರೀವಿಯಸ್ ನಾನೊಂದು ವಿಡಿಯೋ ಮಾಡಿದ್ದೆ. ಸೊ ಅದು ಬಂದುಬಿಟ್ಟು ನಾನು ಮುಂಚೆ ಮಾಡಿದಂಥ ವಿಡಿಯೋ ಪಬ್ಲಿಷ್ ಮಾಡಿರುವಂಥದ್ದು. ಸೊ ಆ ಒಂದು ವಿಡಿಯೋ ಮಾಡಿದಾಗ ಪೋಸ್ಟರ್ ಒಂದು ಅಪ್ಡೇಟು ಆ ಒಂದು ವಿಡಿಯೋದಲ್ಲಿ ಯಾವುದೂ ಕೂಡ ಇರಲಿಲ್ಲ. ತುಂಬ ಜನ ಕಾಮೆಂಟ್ ಮಾಡಿದರು, ಬ್ರದರ್ ಪೋಸ್ಟರ್ ರಿಲೀಸ್ ಆಗಿದೆ, ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಯಾಕೆ ಇನ್ನೂ ನೀವು ಮಾಡಿಲ್ಲ ಅಂತ. ಬಟ್ ಅದರಲ್ಲಿ ನಾನು ಯಾವುದೇ ಥರದ ಒಂದು ಪೋಸ್ಟರ್ ಬಗ್ಗೆ ಮಾತಾಡಿರಲಿಲ್ಲ. ಸೊ ಒಂದು ಪೋಸ್ಟರ್ ಬಗ್ಗೆ ಅಂತ ಖಂಡಿತವಾಗ್ಲೂ ಹೇಳಲೇಬೇಕು. ಯಾಕೆಂತಂದರೆ ಅಂಬರೀಷ್ ಸರ್ ಅವರ ಒಂದು ಕನ್ವರ್ಲಾಲ್ ಒಂದು ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಸರ್. ಬಹುಶಃ ಈ ಸಿನಿಮಾದಲ್ಲಿ ನನಗನ್ಸೋ ಪ್ರಕಾರವಾಗಿ ಡೆವಿಲ್ ಟೀಮು ಒನ್ ಬೈ ಒನ್ ಪೋಸ್ಟರ್ ರಿಲೀಸ್ ಮಾಡ್ತಾ ಹೋಗ್ತಾ ಇದೆ. ಸೊ ನನಗನ್ನಿಸ್ತಾ ಇದೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ಒಂದು ಕ್ಯಾರೆಕ್ಟರ್ಸ್ಗಳು, ಪಾತ್ರಗಳು ತುಂಬಾ ಇದೆ ಅಂತ. ಅಂದರೆ ಒಂದು ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಈ ಒಂದು ಪೋಸ್ಟರ್ ರಿಲೀಸ್ ಆದಮೇಲೆ ಗೊತ್ತಾಗಿರುವಂಥದ್ದು. ಆ್ಯಂಡ್ ಎಷ್ಟೋ ಜನ ಕಾಮೆಂಟ್ ಮಾಡಿದರು, ಬಟ್ ಈ ಥರದ್ದೆಲ್ಲ ಒಂದು ಕನ್ವರ್ಲಾಲ್ ಒಂದು ಗೆಟಪ್ಪಲ್ಲಿ ದರ್ಶನ್ ಸರ್ನ ಈಗಲೇ ತೋರಿಸ್ಬೇಡಿ, ಸ್ಕ್ರೀನ್ ಮೇಲೆ ತೋರಿಸಿ, ಯಾಕೆ ಇದನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಕೆಲವೊಬ್ರು ತುಂಬ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಕ್ಯಾರೆಕ್ಟರ್ಸ್ಗಳು ಏನಾದ್ರು ಇತ್ತು ಈ ಸಿನಿಮಾದಲ್ಲಿ ದರ್ಶನ್ ಸರ್ದು ಅಂದರೆ, ಸೊ ಎಲ್ಲರೂ ಕೂಡ ರಿವೀಲ್ ಮಾಡೋದು ಬೇಡ ಅಂತ ನಾನು ಕೂಡ ಹೇಳ್ತೀನಿ. ಯಾಕೆಂದರೆ ಒಂದು ಥ್ರಿಲ್ಲಿಂಗು, ಒಂದು ಸರ್ಪ್ರೈಸಿಂಗು ಥಿಯೇಟ್ರಲ್ಲಿ ತುಂಬಾ ಒಂದು ಮಜಾ ಕೊಡುತ್ತೆ, ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಅದೊಂದು ರೀತಿಲಿ ಸರ್ಪ್ರೈಸ್ ಪ್ಯಾಕೇಜ್ ಆಗಿರುತ್ತೆ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ನೋಡಿ, ಈಗ ನಾವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ವಾ, ಕನ್ವರ್ಲಾಲ್ ಅವರ ಒಂದು ಅಂಬರೀಷ್ ಸರ್ ಕನ್ವರ್ಲಾಲ್ ಒಂದು ಗೆಟಪ್ಪಲ್ಲಿ ದರ್ಶನ್ ಸರ್ ಕಾಣಿಸ್ಕೊಳ್ತಾ ಇರ್ತಾರೆ. ಬಟ್ ಅದರಲ್ಲಿ ಎಷ್ಟರ ಮಟ್ಟಿಗೆ ರಿಲೇಟೆಡ್ ಇದೆ ಅಂದರೆ, ಸೊ ಒಂದು ಸೆಕೆಂಡ್ ಆ ಗೆಟಪ್ಪಲ್ಲಿ ನೋಡಿದರೆ ಅಂಬರೀಷ್ ಸರ್ನ ನೋಡ್ದಂಗೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಒಂದು ಆ ಗೆಟಪ್ಪಲ್ಲಿ ದರ್ಶನ್ ಸರ್ ಕಾಣಿಸ್ಕೊಂಡಿರುವಂಥದ್ದು. ಸೊ ಓವರಾಲ್ ಆಗಿ ಹೇಳೋದಾಯ್ತು ಏನಂತಂದರೆ, ಈ ಒಂದು ಸಿನಿಮಾದ ಟಾಕಿಂಗ್ ಒಂದು ಪೋರ್ಷನ್ಸ್ ಏನಿದೆ ಅಂದರೆ ಮಾತಾಡುವಂಥ, ಅಂದರೆ ಸಂಭಾಷಣೆ, ಅಂದರೆ ಒಬ್ಬರೊಬ್ಬರು ಮಾತಾಡ್ತಾರಲ್ಲ, ಸೊ ಆ ರೀತಿ ಒಂದು ಸಂಭಾಷಣೆ ಮಾಡುವಂಥ ಪೋರ್ಷನ್ಸ್ ಎಲ್ಲನೂ ಕೂಡ ಕಂಪ್ಲೀಟ್ ಶೂಟ್ ಆಗಿದೆ ಈಗ. ಸೊ ಈಗ ಇರುವಂಥದ್ದು ಒಂದು ಸಾಂಗು ಅಥವಾ ಒಂದು ಫೈಟ್ ಸೀನ್ಸ್ ಏನೋ ಇರಬೇಕು ಅನ್ನೋವಂಥ ಮಾಹಿತಿ ಇದೆ. ಸೊ ಇದು ಆಯಿತು ಅಂದರೆ ಕಂಪ್ಲೀಟ್ ಡೆವಿಲ್ ಶೂಟಿಂಗ್ ಮುಗ್ದಂಗೆ ಆಗುತ್ತೆ. ಸೊ ಅದು ಆಗ್ತಿದ್ದಾಗೆ ಡಬ್ಬಿಂಗ್ ಬರುತ್ತೆ, ಡಬ್ಬಿಂಗು, ಆಮೇಲೆ ಕಲರ್ ಗ್ರೇಡಿಂಗು, ಆಮೇಲೆ ಪ್ರೊಸೆಸ್ ಆಫ್ ಪೋಸ್ಟ್ ಪ್ರೊಡಕ್ಷನ್ನು, ಸೊ ಇದೆಲ್ಲ ಹೋಗ್ತಾ ಬರುತ್ತೆ. ಆ್ಯಂಡ್ ಇದೇ ಅಕ್ಟೋಬರ್ಗೆ ಕೂಡ ಸಿನಿಮಾ ಬರುವಂಥ ಸಾಧ್ಯತೆಗಳು ಕೂಡ ತುಂಬಾ ಇದೆ. ಆ್ಯಂಡ್ ಓವರಾಲ್ ಆಗಿ ಈ ಒಂದು ಪೋಸ್ಟರ್ ನಿಜವಾಗ್ಲೂ ಕೂಡ ಒಂದು ಅಭಿಮಾನಿಗಳಲ್ಲಾಗಿರ್ಬೋದು, ಒಂದು ಸಿನಿ ಪ್ರೇಕ್ಷಕರಲ್ಲಾಗಿರ್ಬೋದು, ಒಂದು ಕ್ಯೂರಿಯಾಸಿಟಿ ಸಖತ್ತಾಗಿ ಕ್ರೇಜ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ನನಗೂ ಕೂಡ ತುಂಬ ಕ್ರೇಜ್ ಕ್ರಿಯೇಟ್ ಮಾಡ್ತೀವಿ ಒಂದು ಅದ್ಭುತವಾದಂಥ ಒಂದು ಗೆಟಪ್ಪಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ನೋಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸಿನಿಮಾ ಟೀಮ್ ಅವರು ಅಪ್ಡೇಟ್ ಕೊಡ್ತಾರೆ ಅಂತ. ಬಟ್ ಈ ಒಂದು ನಾನು ಆಗಲೇ ಹೇಳಿದಾಗೇ ತುಂಬ ಕ್ಯಾರೆಕ್ಟರ್ಸ್ಗಳೇನಾಯಿತು, ದರ್ಶನ್ ಸರ್ನ ಬೇರೆ ರೀತಿಯಲ್ಲಿ ಏನಾದ್ರು ಸಿನಿಮಾ ತಂಡ ತೋರಿಸೋದಿದ್ರೆ ಸೊ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನ ರಿವೀಲ್ ಮಾಡಬೇಡಿ. ಸೊ ಥಿಯೇಟ್ರಲ್ಲಿ ಸ್ವಲ್ಪ ಸರ್ಪ್ರೈಸ್ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆಂತಂದರೆ ಅದೊಂದು ರೀತಿಲಿ ನಾನು ಲಾಸ್ಟ್ ಟೈಮ್ ಹೇಳಿದಾಗೇ, ಆವಾಗಲೇ ಹೇಳಿದಾಗೇ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಇದ್ದಂಗೆ. ಸೊ ಹಾಗೆ ಈ ಒಂದು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ಈ ಒಂದು ಗೆಟಪ್ಪು ಸಖತ್ತಾಗಿ ಇರುವಂಥದ್ದು. ಸೊ ಈಗ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರ್ತೀನಿ ತುಂಬ ಸಲ, ಏನಾದರೂ ಒಂದು ಚಿಕ್ಕ ಪುಟ್ಟ ಅಪ್ಡೇಟ್ ಇದ್ದರೂ ತಂಡದವ್ರು ಹಂಚ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ ಅಂತ. ಸೊ ಖಂಡಿತವಾಗ್ಲೂ ಸೂಪರಾಗಿ ಹಂಚ್ಕೊಂಡಿದ್ದಾರೆ ವಿತ್ ಪೋಸ್ಟರ್ ಜೊತೆಗೆ. ಆ್ಯಂಡ್ ಟಾಕಿಂಗ್ ಪೋರ್ಷನ್ಸ್ ಎಲ್ಲ ಮುಗ್ದಿದೆ ಅಂತ ಹಂಚ್ಕೊಂಡಿದ್ದಾರೆ. ವಂಡರ್ಫುಲ್ ಅಂತ ಹೇಳ್ತಾ, ಆ್ಯಂಡ್ ಹೇಗಿತ್ತು ದರ್ಶನ್ ಸರ್ ಅವರ ಒಂದು ಕನ್ವರ್ಲಾಲ್ ಗೆಟಪ್ಪು ನಿಮಗೆ ನೋಡಿದ ತಕ್ಷಣ ಒಂದು ಸಲ ಏನು ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಡೆವಿಲಿಗೆ ಯಾರೆಲ್ಲ ಕಾಯ್ತಾ ಇದ್ದಾರೆ ಡೆವಿಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಇವತ್ತು RCB ಮತ್ತು ಪಂಜಾಬ್ ಮ್ಯಾಚ್ ಇದೆ. ಖಂಡಿತವಾಗ್ಲೂ ನಮ್ಮ ಬಹುದಿನಗಳ ಕನಸದು RCB ಇವತ್ತು ಕಪ್ ಖಂಡಿತವಾಗ್ಲೂ ಗೆಲ್ಲುತ್ತೆ. ಸೊ ಅದಕ್ಕೂ ಕೂಡ RCB ಅಂತ ಕಾಮೆಂಟ್ ಮಾಡಿ ವಿಶ್ ಮಾಡಿ. ಆ್ಯಂಡ್ ಈ ಸಲ ಕಪ್ ನಮ್ಮದು ಪಕ್ಕ ಆಗೇ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.